ದೆಹಲಿಯಲ್ಲಿ ನಡೆದ ಲಾಠಿ ಚಾರ್ಜ್ ಮತ್ತು ಪ್ರತಿಭಟನೆಗಳ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಪ್ರತಿಭಟನಾಕಾರರೊಂದಿಗೆ ತಕ್ಷಣ ಮಾತುಕತೆ ನಡೆಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಆಗ್ರಹಿಸಿದರು. ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಈ ರೀತಿಯ ಘಟನೆಗಳು ಈ ಹಿಂದೆಯೂ ನಡೆದಿವೆ. ನಿನ್ನೆ ದೆಹಲಿಯಲ್ಲಿ ವ್ಯಾಪಕ ಪ್ರತಿಭಟನೆ ನಡೆದಿದ್ದು, ಸದ್ಯ ಪರಿಸ್ಥಿತಿ ಬಿಗುವಿನಿಂದ ಕೂಡಿದೆ. ಕೇಂದ್ರ ಸರ್ಕಾರ ತನ್ನ ಪ್ರತಿನಿಧಿಯನ್ನ ಕಳುಹಿಸಿ ಪ್ರತಿಭಟನಾಕಾರರೊಂದಿಗೆ ಸಂವಾದ ನಡೆಸಬೇಕು. ಈಗಲೂ ಕಾಲ ಮಿಂಚಿಲ್ಲ, ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಬಹುದು ಎಂದು ಹೇಳಿದರು. ಕಾಕ್ರೋಚ್ ಪಕ್ಷದ ಪ್ರತಿಭಟನೆಗೆ ಕಾಂಗ್ರೆಸ್ ಬೆಂಬಲವಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಕಾಂಗ್ರೆಸ್ ಯಾವುದೇ ಬೆಂಬಲ ನೀಡಿಲ್ಲ. ಅವರು ಸ್ವತಂತ್ರವಾಗಿ ಹೋರಾಟ ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳಿಗಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. ದೇಶದಿಂದ ಹಳ್ಳಿವರೆಗೆ ಜಾಗೃತಿ ಮಾಡಬೇಕಂತ ಒಂದು ಕಾರ್ಯ 10 ವರ್ಷವರೆಗೆ ಕೇಂದ್ರ ನಮ್ಮ ಬೆಂಗಳೂರು ಆಗ್ಬೋದು, ನಂತರ ಜಿಲ್ಲೆ, ನಂತರ ತಾಲೂಕುಗಳಲ್ಲಿ ಸಾಧ್ಯ ಹಳ್ಳಿಗಳಲ್ಲಿ ಕೂಡ ನಮ್ಮ PSI ಲೆವೆಲ್ ಕಾರ್ಯಕ್ರಮ ಮಾಡೋದು ಒಳ್ಳೆಯದಾಗಿದೆ. ಸೊ ಈ ಕಾರ್ಯಕ್ರಮ ಮಾಡೋದ್ರಿಂದ ಅಟ್ಲೀಸ್ಟ್ ಬಹಳಷ್ಟು ಪ್ರಿವೆಂಟ್ ಮಾಡ್ಲಿಕ್ಕೆ ಆಗ್ತದೆ ಮತ್ತು ನಿಯಂತ್ರಣ ಮಾಡ್ಲಿಕ್ಕೆ ಆಗ್ತದೆ. ಸೊ ಸಮಾಜದಲ್ಲಿ ದೊಡ್ಡ ಆಗಿದೆ. ಸಮಾಜದಲ್ಲಿ ಎಷ್ಟೇ ಸರ್ಕಾರಗಳೆಲ್ಲ ಸರ್ಕಾರ ಬಂದರೂ ಪ್ರಯತ್ನ ಮಾಡಿ ನಿಯಂತ್ರಣ ಆಗ್ತಲ್ಲ, ಇನ್ನು ಜಾಸ್ತಿನೇ ಆಗ್ತಾ ಇದೆ. ಅದಕ್ಕೆ ಸರ್ಕಾರ ಕೂಡ ಬಹಳಷ್ಟು ಎಚ್ಚರಿಕೆ, ಬಹಳಷ್ಟು ಕಾರ್ಯಕ್ರಮ ಹಾಕಿದೆ, ಕಾನೂನು ಕೂಡ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ. ನಮ್ದು ಒಂದು ಹೆಚ್ಚಾಗಿ ಇವತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಇದನ್ನ ಕಾರ್ಯಕ್ರಮ ಮಾಡೋ ಮೂಲಕ ಜಾಗೃತಿ ಮಾಡ್ತೀವಿ. ಈ ಕಾರ್ಯಕ್ರಮದ ಬಹುಶಃ ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಸಂದೇಶ ಹೋಗ್ತಿದೆ. ಆ ನಿಟ್ಟಿನಲ್ಲಿ ಇವತ್ತು ಸಂಗೊಳ್ಳಿ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡಿದ್ದೀವಿ. ಇದು ಎಲ್ಲರಿಗೂ ಮುಟ್ಟಂತ ನಾವು ಕೂಡ ಆಶೆ ಮಾಡ್ತೀವಿ. ಸಾಕಷ್ಟು ಮನೋಭಾವಗಳನ್ನ ಹಂಚ್ಕೊಂಡಿದ್ದಾರೆ. ಸೊ ನಮ್ಮ ಜಿಲ್ಲಾಡಳಿತ ಇರ್ಬೋದು, ನಮ್ಮ ಸರ್ಕಾರ ನಿಯಂತ್ರಣ ಮಾಡಲಿಕ್ಕೆ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ. ಮೆಡಿಕಲ್ ಸ್ಟೋರ್ಗಳು ಇರ್ತಾವಲ್ಲ, ಅಲ್ಲಿ ಡ್ರಗ್ಸ್, ಫಾರ್ ಎಕ್ಸಾಂಪಲ್ ಸಿರಪ್ ಸಣ್ಣ ಮಕ್ಕಳು ತಗೋತಾ ಇದ್ದಾವೆ. ಅದು ಕೊಡಬೇಕು ಕೊಡಬಾರ್ದು ಅಂತ ಡ್ರಗ್ ರೇಟ್ ಹಾಕಲ್ಲ. ಕನ್ವರ್ಟ್ ಮಾಡ್ಕೋತಾರ, ಅವರು ಮಿಕ್ಸ್ ಮಾಡ್ತಾರೆ, ಅವರೇ ಏನೋ ಒಂದು ಫಾರ್ಮುಲಾ ಹುಡುಕ್ತಾರೆ, ಏನೇನೋ ಮಿಕ್ಸ್ ಮಾಡ್ತಾರ, ಪೆಪ್ಸಿ ಕೋಕೋ ಕೋಲಲ್ಲಿ ಹಾಕ್ತಾರೆ. ಅದನ್ನ ಡ್ರಗ್ಸ್ ಅಂತ ಅಥವಾ ಆಲ್ಕೋಹಾಲ್ ಅಂತ ಜನರೇಟ್ ಮಾಡಿ ಅಂದ್ರೆ ಹೊಸದು ಈಸಿ. ಯಾಕಂದ್ರೆ ಬಹಳಷ್ಟು ರಿಸ್ಟ್ರಿಕ್ಷನ್ ಇರೋದ್ರಿಂದ ಇನ್ನು ಹೇಳ್ದಂಗೆ ಕೆಮ್ಮಿನ ಔಷಧ ತಗೋತಾರೆ, ಅದರಿಂದನೂ ಕೂಡ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರದೇ ಅಂತ ಒಂದು ಸೋರ್ಸ್ ಈಸಿಯಾಗಿ, ಯಾಕಂದ್ರೆ ಬೇರೆ ಆದ್ರೆ ಕಷ್ಟ ಆಗ್ಬೋದು ಅಂತ ಇದನ್ನ ಮಾಡ್ತಾರೆ. ಇನ್ನು ಬೇರೆ ಗಾಂಜಾ, ಡ್ರಗ್ಸು ಅದು ಕೂಡ ಇದೆ, ಅದು ಏನು ಕಡಿಮೆ ಇಲ್ಲ, ಅದು ಕೂಡ ಎಲ್ಲ ಹಂತದಲ್ಲಿ ಇದೆ. ಪ್ರಯತ್ನ ಅಂತೀವಿ, ಸರ್ಕಾರಗಳು ಮಾಡ್ತಾ ಇದ್ದಾರೆ. ಬೆಂಗಳೂರು ನಂತರ ಬೆಳಗಾವಿ ಅತಿ ಹೆಚ್ಚು ಡ್ರಗ್ಸ್, ಗಾಂಜಾ ಸೀಸ್ ಆಗಿರ್ತಕ್ಕಂಥ ಮೂಲ ಏನು ಇಲ್ಲಿ ಸಪ್ಲೈ ಆಗುತ್ತಲ್ಲ ಅಂತ ಹಿಡಿತಾರೆ. ಅದು ಹೇಳಿದಂಗೆ ನಮ್ದೇ ದೇಶದ ಅಲ್ಲೇ ಅಲ್ಲ, ಹೊರಗಿಂದ ಬರ್ತದೆ. ರಾಜಸ್ಥಾನ ಬರ್ತೈತೆ, ಪಂಜಾಬ್ ಮೇಜರ್ ಹೈಯೆಸ್ಟ್ ಸಮಸ್ಯೆ ಇರೋದು ಪಂಜಾಬ್ದಲ್ಲಿ. ಸೊ ನಮ್ಮ ರಾಜ್ಯ ಮೂಲಕ ಕೆಳಗಡೆ ಕೇರಳ, ತಮಿಳುನಾಡಿಗೆ ಹೋಗೋದು ಕೂಡ ಹಿಂಗೆ ಹೋಗಿ ಬಹಳ ಚೆನ್ನಾಗಿ ಅದನ್ನು ಸೀಸ್ ಮಾಡ್ತಾರೆ. ಹಿಂಗಾಗಿ ನಮ್ಮಲ್ಲಿ ಸಂಖ್ಯೆ ಜಾಸ್ತಿ ತೋರಿಸಿದ್ರೆ ಆ ಕಡೆ ಹೋಗೋರು ಒಂದ್ಸರಿ ಇಲ್ಲೇ ಸಿಕ್ಕೊಂಡ್ ಬೀಳ್ತಾರೆ, ಬೆಳಗಾವಿಯಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ. ಹಿಂಗಾಗಿ ಅದು ಸಂಖ್ಯೆ ಹೆಚ್ಚಿದೆ. ಸಿಗ್ತಾ ಇದೆ ಸರ್. ಇದು ಹೆರೋಯಿನ್ ಅದು ಆಗ್ಲಿಕ್ಕೆ ಸಿಟಿಯಲ್ಲಿ ಈ ಲಾಸ್ಟ್ 3 months ಅಲ್ಲಿ ಹೆಚ್ಚಾಗಿದೆ. ಹೆಚ್ಚು ಮಾಡುವಂತ ಸಣ್ಣ ಸಣ್ಣ ಘಟಕ ಇರ್ತಾರ, ಕಾರ್ಖಾನೆಗಳು ಅಲ್ಲಿ ತಯಾರು ಮಾಡ್ತಾರೆ. ಲಾಸ್ಟ್ ಟೈಮ್ ಒಂದು ಬೆಂಗಳೂರಲ್ಲಿ ಸೀಸ್ ಮಾಡಿದ್ರು, ಅದೇ ಸೇಮ್ ಸಿಮಿಲರ್. NDPS ಆಕ್ಟ್ ಅಲ್ಲಿ ಎಕ್ಸೈಸ್ ಕೈ ಜೋಡಿಸ್ಬೇಕು ಪೊಲೀಸರಿಗೆ, ಬಟ್ ಅವ್ರು ಕೈ ಜೋಡಿಸೋದಿಲ್ಲ. ಅವರು ಎಲ್ಲೆಲ್ಲೂ ಕುತ್ಕೊಂಡಿರ್ತಾರೆ, ಇವ್ರು ಕೆಲಸ ಮಾಡೋದು, ಅವ್ರು ಸುಮ್ಮನೆ ಕುತ್ಕೊಂಡು ಆಗ್ತಾ ಇದೆ. ಬಟ್ ಅಭಿಯಾನ ಮಾಡಕ್ಕೆ ಎಕ್ಸೈಸ್ ಬೇಕಾರೆ ಮಾಡ್ಬೇಕು. ಅವ್ರದ್ದು ಜವಾಬ್ದಾರಿ ಇದೆ ಅಲ್ಲ, ಅವ್ರು ಇದೆ, ಇವ್ರದಿದೆ. ಎರಡಾದ್ರೂ ಇನ್ನೂ ಸ್ಟ್ರೆಂತ್ ಆಗ್ತದೆ. ಯಾಕಂದ್ರೆ ಅವ್ರದ್ದು ಸೋರ್ಸ್ ಇರ್ತದೆ, ಇವ್ರದ್ದು ಸೋರ್ಸ್ ಇರ್ತದೆ. ಸೊ ಒಳ್ಳೇದು ಹೇಳ್ದಂಗೆ ಇಬ್ರು ಕೂಡ ಮಾಡಿದ್ರೆ ಸೊ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡಬಹುದು. ಕೌಂಟರ್ ಕೊಡ್ತಾ ಇದ್ದಾರೆ ಎಲ್ಲ ಅಂಗಡಿಯವರು. ಅದನ್ನು ಕಡಿಮೆ ಮಾಡ್ತಾರೆ. ಅವ್ರು ಡ್ರಗ್ಸ್ ಕಂಟ್ರೋಲ್ ಅಂತ ಹೇಳ್ತೀವಿ, DC ಅವ್ರು ಹೇಳ್ತಾರೆ. ಅದನ್ನ ನಿಯಂತ್ರಣ ಮಾಡಬಹುದು. ಯಾಕಂದ್ರೆ ಒಂದು ಸಾರಿ ಸಿಟಿಯಿಂದ ಡಾಕ್ಟರ್ ಇಂದ ಕೊಡ್ತಾರೆ. ಈ ವಿದ್ಯಾರ್ಥಿಗಳು ಡ್ರಗ್ಸ್ ಇಂದ ಏನು ಅಡಿಕ್ಟ್ ಆಗ್ಬಿಡ್ತಾರೆ, ಕಾನ್ಸೆಪ್ಟ್ ಮಾಡಿದ್ರು ಆಯಾ ಎಲ್ಲ ಕಾಲೇಜುಗಳಲ್ಲಿ
ಒಂದಿಷ್ಟು ಪರ್ಸೆಂಟೇಜ್ ಆಫ್ ಮೆಡಿಕಲ್ ಟೆಸ್ಟ್ ಮಾಡಬೇಕು. ಸೊ ಅದು ಎಲ್ಲ ಇಂಪ್ಲಿಮೆಂಟ್ ಆಗುತ್ತೆ. ಓವರ್ ಆಲ್ ಡಿಸ್ಟ್ರಿಕ್ಟ್ ಕೂಡ ಅದು ಇಂಪ್ಲಿಮೆಂಟ್ ಮಾಡ್ಬೇಕಾಗುತ್ತೆ. ಇಡೀ ರಾಜ್ಯಕ್ಕೆ ಅಪ್ಲೈ ಮಾಡಿದ್ರೆ ಇನ್ನೂ ಮಾಡ್ಬೋದ್ರ ಆ ಥರ ಟ್ಯಾಕ್ಸ್ 70% ಸ್ಟೂಡೆಂಟ್ಗೆ ರ್ಯಾಂಡಮ್ ಚೆಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಸರ್. ಪೋಷಕರ ಕನ್ಸಲ್ಟ್ ತಗೊಂಡು ರಿಕ್ವೆಸ್ಟ್ ಮಾಡಿ ಅವ್ರಿಗೆ, ಅವ್ರ ಪಾಲಕರು ಒಪ್ಪಿದ್ರೆ ಅವ್ರಿಗೆ ಒಂದು ಗ್ಯಾರಂಟಿ ನಮ್ಮ ಮಗ ಅದ್ರಲ್ಲಿ ಇಲ್ಲ ಅಂತ. ಆರಂಭಿಕ ಹಂತದಲ್ಲಿ ಅದನ್ನು ತಡೆಯೋದಕ್ಕೆ ಅವಕಾಶ ಇದೆ. ಸರ್, ಈಗ ದೆಹಲಿ ಜಂತರ್ ಮಂತರ್ನಲ್ಲಿ ನಿನ್ನೆ ಏನಾಗ್ತಂದ್ರೆ ಒಂದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವರ ಮೇಲೆ ಲಾಠಿ ಚಾರ್ಜ್ ಮಾಡುವಂಥದ್ದು ಜೊತೆಗೆ ಅವರ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಪೊಲೀಸರ ಮೂಲಕ ಮಾಡ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪ ಇರುವಂತ. ಇದೆ ಸುಮಾರು ಘಟನೆಗಳಾಗಿದೆ. ನಿನ್ನೆ ಇಡೀ ಡೆಲ್ಲಿ ತುಂಬಾ ಪ್ರೊಟೆಸ್ಟ್ ಆಗಿದೆ, ಒಂಥರ ವಾತಾವರಣ ಬಿಗಿ ಆಗಿದೆ. ಸೊ ಅದನ್ನ ಕೇಂದ್ರ ಸರ್ಕಾರ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡಬೇಕು. ಅವ್ರ ಜೊತೆ ಯಾರು ಮಾತುಕತೆ ಕಳಿಸ್ಬೇಕು. ಅವ್ರದ್ದು ಯಾಕಂದ್ರೆ 20 ವರ್ಷದ ಯಾರು ಹೋಗಿಲ್ವ, ಹಿಂಗಾಗಿ ಅದು ಹೆಚ್ಚಾಗ್ತದೆ. ಯಾರು ಹೋಗ್ಬೇಕು ಅಲ್ಲಿ ಹೋಗಿ ಅವರ ಏನ್ ಮನವಿ ಏನದೆ ಕೇಳಿದ್ರೆ ಪರಿಹಾರ ಆಗ್ತಿದ್ರು. ಯಾರು ಹೋಗದಿರಂದ್ರೆ ಇದು ಹಿಂದೆ ರೈತರ ಹತ್ರಲ್ಲ 1 ವರ್ಷ ಮಾಡಿದ್ರು ಅವ್ರ ಕಡೆ ಯಾರೋ ಹೋಗಿದ್ರೆ ಇಮಿಡಿಯೇಟ್ ಹೋಗ್ತೈತಿ. ಇದು ಕೂಡ ಈಗ ಏನ್ ಕಾಲ ಮಿಂಚಿಲ್ಲ. ಈಗ ಯಾರೋ ಹೋಗಿ ಅಲ್ಲಿ ಮಂತ್ರಿಗಳು HRD ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕಂತ ಇಲ್ಲ, ಅದು ಏನು ಕೇಳಬೇಕಲ್ಲ ಹೋಗಿ ಅವ್ರದ್ದು ಏನಂತ ಕೇಳಿ ಗೊತ್ತಾಗಲ್ಲ. ಅದು ಒಂದೇ ಇರ್ಬೋದು, ಮತ್ತೇನ್ರ ಬೇರೆ ಇರ್ಬೋದು. ಅಟ್ಲೀಸ್ಟ್ ಹೋಗ್ಬೇಕು. ಹೋದ್ರೆ ಒಂದು ಹತ್ತಕ್ಕೆ ಬರ್ತದೆ. ಹೋಗ್ಬೇಕಂತ ನಮ್ಮ ಅವ್ರಿಗೆ ರಿಕ್ವೆಸ್ಟ್. ಅಲ್ಲೇ ಅಧಿವೇಶನ ನಡೀತಾ ಇದೆ ಸರ್ ಸಂಸತ್ನಲ್ಲಿ. ಎಲ್ಲರೂ ಇದ್ದಾರೆ, ಯಾರಿಗೂ ಅಷ್ಟು ಟೈಮ್ ಇಲ್ವಾ? ಹೋಗ್ಬೇಕಂತ ನಮ್ದು ರಿಕ್ವೆಸ್ಟ್ ಇದೆ ಅವ್ರಿಗೆ. ಯಾಕಂದ್ರೆ ಅದು ಪ್ರೆಸ್ಟೇಜ್ ಅಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಪಡಿತಾ ಇಲ್ಲ ಸೆಂಟ್ರಲ್ ಗವರ್ಮೆಂಟ್. ಅಲ್ಲ ಸೆಕೆಂಡ್ರಿ ಅದು, ಆಮ್ಯಾಗ ಅದು ಸೆಕೆಂಡ್ರಿ ಆದ್ಮೇಲೆ ಅವ್ರಿಗೆ ಹೋಗಿ ಕೇಳ್ಬೇಕಲ್ಲ. ಎದ್ದು ಏನಾದ್ರು ಒಂದೇ ಇದೆಯಾ, ಬೇರೆ ಏನಿದೆಯಾ ನಿಮ್ದು, ಏನಾದ್ರು ಒಂದೇ ಅವ್ರದ್ದಿಲ್ಲ, ಬೇರೆ ಬೇರೆ ಡಿಮಾಂಡ್ ಕೂಡ ಇದೆ. ಅವ್ರು ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಇದೆಯಾ ಅಂತ ಇಲ್ಲ, ಯಾವ ಸಪೋರ್ಟ್ ಇಲ್ಲ. ಅವ್ರದ್ದು ಇಂಡಿಪೆಂಡೆಂಟ್ ಆಗಿ ಮಾಡತ್ತಾರ. ವಿದ್ಯಾರ್ಥಿಗಳಿದಾರ, ಯಾರು ಪಾರ್ಟಿಗೆ ಯಾರು ಅಟ್ಯಾಚ್ ಇಲ್ಲ. ಅವ್ರು ತಮ್ಮ ಹಕ್ಕಿಯಾಗಿ ಡಿಮಾಂಡ್ ಮಾಡತ್ತಾರ. ಕೇಂದ್ರ ಸರ್ಕಾರ ತಕ್ಷಣ ಇವು ಕೂಡ ಯಾರು ಹೋಗ್ಬೇಕು, ಸ್ಪಂದನೆ ಮಾಡ್ಬೇಕು, ಅಷ್ಟೇ ನಮ್ಮ ವಿನಂತಿ. ಸರ್, ಸಚಿವ ಸಂಪುಟ ವಿಚಾರ ನಾಳೆ ಬಾಣೋದರಾಗಿದೆ ಅಂತ ಏನ್ ಮಾಡ್ತಾರೆ ಬಿಡಿ, ಅದೇನು ಯಾವಾಗ ಮಾಡ್ತಾರೆ, ಏನದ ಅವ್ರ ಸಮಸ್ಯೆ ಅದು. ಯಾಕಂತಂದ್ರೆ ಬೇರೆ ಬೇರೆ ಇಶ್ಯೂಗಳು ರಾಜ್ಯದಲ್ಲಿ ಇರೋದ್ರಿಂದ ಮಂತ್ರಿಗಳೇ ಇಲ್ಲ ಅನ್ನೋ ಒಂದು ಪೂರ್ಣ ಪ್ರಮಾಣ ಸರ್ಕಾರ ಇನ್ನೂ ಸಂದೇಶ ಏನು? ಬೇಗ ಮಾಡ್ತಾರೆ. ಅಲ್ಲಿವರೆಗೆ ನಾವ್ದಿಲ್ಲ 3 ಜಿಲ್ಲಾ ನೋಡೋದಿಲ್ಲ. ಬೆಳಗಾವಿ ಸಚಿವರ ಹೆಸರು ಏನು ಸರ್? ಈ ರಾಜ್ಯಾದ್ಯಂತ ಬರ ಬಂದಿದೆ, ನಿರ್ವಹಣೆ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಬೆಳಗಾವಿ ಬೇರೆ ಬರ ಜಿಲ್ಲೆ ಅಂತ ಏನಾದ್ರು ಘೋಷಣೆ ಮಾಡ್ತೀರಾ ಅಂತ ಹೇಳಿ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅಧಿಕಾರಿಗಳಿಗೆ ಹೇಳಿದ್ದಾರೆ ಎಲ್ಲ ಸರ್ವೆ ಮಾಡ್ಲಿಕ್ಕೆ. ಅದು ವರದಿ ಬಂದ ಮೇಲೆ ಕೇಂದ್ರಕ್ಕೆ ಕಳಿಸ್ಬೇಕಾಗತ್ತೆ. ಕೇಂದ್ರದ ಅನುಮತಿ ಕೂಡ ಬೇಕಾಗಿದೆ, ಅವರು ಸಹಮತಿ ಬೇಕು. ಸೊ ಸರ್ವೆ ಮಾಡ್ಲಿಕ್ಕೆ ಹೇಳಿದ್ದಾರೆ CM ಅವರು. ಮೊನ್ನೆ ಸಂಡೇ ಕ್ಯಾಬಿನೆಟ್ ಮಾಡಿದ್ರು ನಾವು, ಇದಕ್ಕೋಸ್ಕರ ಮಾಡಿದ್ವಿ. ಜಿಲ್ಲೆಯಲ್ಲಿ ಸಪ್ತ ನದಿಗಳನ್ನ ಬಿಟ್ಟರೆ ಉಳಿದ ಭಾಗದ ಕಡೆ ಎಲ್ಲೂ ನಿರೀಕ್ಷೆ ಪ್ರಮಾಣ ಮಳೆ ಆಗಿಲ್ಲ ಸರ್. ಕಡಿಮೆ ಇದೆ, ಬಹಳಷ್ಟು ಕಡಿಮೆ ಇದೆ. ಅವ್ರು ಇದ್ರಾಗ ಬರ್ದ್ರಾಗ ಓಕೆ, ಈಗ ಮ್ಯಾನೇಜ್ ಮಾಡ್ಲಿಕ್ಕೆ ಅನುಕೂಲ ಆಗಿದ್ದಾರೆ. ಸರ್, ಈಗ ಸಚಿವ ಸ್ಥಾನದ ವಿಚಾರಕ್ಕೆ ಅಶೋಕ್ ಪಟೇಲ್ ಪರವಾಗಿ ನೀವೇನಾದ್ರು ಮಾತಾಡಿದ್ರ ಅನ್ನುವಂತ ಚರ್ಚೆ ಆಗ್ತಾ ಇದೆ ಸರ್. ನಾವು ಸೀನಿಯರ್ ದಿನ ನಮ್ ಕಡೆ ಬಂದಿರೋರು, ನಾವು ಸೀನಿಯರ್ ದಿನ ನಮಗ್ ಕೊಡಿಸಿ ಹೇಳುತ್ತೇವೆ. ಅಂತಿಮವಾಗಿ ಡಿಸಿಷನ್ ಮಾಡೋರು ಅವರು. ಮುಖ್ಯಮಂತ್ರಿ ಇದಾರ, ಅಧ್ಯಕ್ಷ ಇದಾರ, ಹೈಕಮಾಂಡ್ ಅವ್ರು ಮಾಡ್ತಾರ. ಯಾಕೆ ಈ ಕುರಿತು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ನಮ್ಮ ಬೆಂಬಲಿತ ಶಾಸಕರೇ ಅಲ್ಲಿ ಮೊನ್ನೆ ಏನಂತಂದ್ರೆ ದೆಹಲಿಗೆ ಹೋಗಿ ಬಂದಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರಿ ಅಥವಾ 3 ಸೀನಿಯರ್ ಇದಾರ ಮತ್ತೆ ಅವರೆಲ್ಲ ಕೂಡಿದ್ದಾರೆ. ಅಲ್ಲ, ತಮ್ಮ ನಿರ್ದೇಶನದ ಮೇಲೆ ಆಯ್ತು ಅನ್ನುವಂಥದ್ದನ್ನು ಕೂಡ ಚರ್ಚೆ ಆಗ್ತಿರ್ಬೇಕು. ನಾವು ಸೀನಿಯರ್ ನಮಗೂ ಬೇಕಂತ ಹೋಗಿದ್ದಾರೆ. 3 ಜನರಲ್ಲಿ ಯಾರ್ಯಾರು ಕೊಡಂತ ಅವ್ರು ಹೋಗಿದ್ದಾರೆ. ರೆಕಮೆಂಡ್ ಮಾಡ್ತೀರಾ ಸರ್? ಸಚಿವರು ಆದವರು ಬಿಟ್ಟು ಬೇರೆದವ್ರು ನಾವ್ ಯಾರಿಗೂ ಹೇಳಿಲ್ಲ, ನಾವ್ ಯಾರಿಗೂ ರೆಕಮೆಂಡ್ ಮಾಡಲ್ಲ, ಏನಿಲ್ಲ. ಯಾರು ಮಾಡ್ತಾರ ಅವ್ರು ನಮ್ಮವ್ರು ಅಷ್ಟೇ. ಅಲ್ಲ, ಹೊಸದಾಗಿ ಶಾಸಕರು ತಮ್ಮ ಗರಡಿ ಹೋಗದಾರ ಹೊಸ ಶಾಸಕರಲ್ಲ. ಯಾರು ಬಂದ್ರು ನಮ್ಮವ್ರೆ, ಅದಕ್ಕೇನೆ ಪ್ರಶ್ನೆ. ರಾಜೀವ್ ಶೆಟ್ಟಿ ಅವ್ರ ಮುಖದ ಮೇಲೆ ಮತ ಬರ್ತಾರೆ ಸರ್, ಏನಾದ್ರು ಯಾಕಂದ್ರೆ ಅವ್ರ ಸಮುದಾಯದವರು ಎರಡು ಅವಕಾಶಗಳು ಸರ್. ಈಗ ರಿಸ್ಟ್ರಿಕ್ಷನ್ ಇದೆಲ್ಲ, ಅವ್ರು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಫಸ್ಟ್ ಅವರ್ ಇಲ್ಲ ಅಂತ. ಬೆಳಗಾವಿಗೆ ಎಷ್ಟು ಬೆಳಗಾಂ ನಗರಕ್ಕೆ ಯಾವತ್ತೂ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ. ಹಂಗಾರೆ ಎಲ್ಲ ನೋಡ್ರಿ, ಎಲ್ಲ ಸಿಕ್ಕಿಲ್ಲ, ಬಹಳ ಕಡೆ ಸಿಕ್ಕಿಲ್ಲ. ಅಲ್ಲ, ಬೆಳಗಾಂ ನಗರದ್ದು ಯಾವತ್ತೂ ಸಿಕ್ಕಿಲ್ಲ ಸರ್. ಯಾವತ್ತೂ ಸಿಕ್ಕಿಲ್ಲ. ಬೆಳಗಾವಕ್ಕೂ ಸಿಕ್ಕಿಲ್ಲ, ದಕ್ಷಿಣಕ್ಕೂ ಸಿಕ್ಕಿಲ್ಲ, ರಾಮದುರ್ಗ ಸಿಕ್ಕಿಲ್ಲ. ಬೆಳಗಾವಿಗೆ ಎಷ್ಟು ಬೆಂಗಳೂರು, ಗುಲ್ಬರ್ಗ, ಈ ಕಡೆ ಬೆಳಗಾವದವ್ರು ಯಾರು ಮುಸ್ಲಿಂ ಇಲ್ವಾ ಅಂತ ಇದು ಕೋಟ ಲಾಗು ಆಗುದಿಲ್ಲ.
ಮುಸ್ಲಿಂ ಕೊಟ್ರೆ ಆಯ್ತು, ಎಲ್ಲಿ ಕೊಟ್ರೆ ರಾಜ್ಯದಾಗ ಕೊಟ್ರೆ ಆಯ್ತು ಅಷ್ಟೇ. ಊಟ ಎಲ್ಲ ಕಡೆ ಏರಿಯಾ ಎಲ್ಲ ಏರಿಯಾ ಕನ್ಸಿಡರ್ ಆಗ್ಬೇಕು. ಓನ್ಲಿ ಹೈದರಾಬಾದ್ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಮಾತ್ರ ಅದಾರ, ಅಥವಾ ಕಿತ್ತೂರು ಕರ್ನಾಟಕದಾಗ ಯಾರು ಇಲ್ಲ ಇಲ್ವಾ ಅಂತ ಹೇಳಿ. ಮುಂಚೆ ಕೊಟ್ಟಿದಾರಲ್ಲ, ನಮ್ಮ ಸವದತ್ತಿಯಿಂದ ಮುಸ್ಲಿಂ ಮಂತ್ರಿಗಳಾಗಿದ್ರು, ಆಮ್ಯಾಗ ಇನ್ನೊಬ್ರು ಯಾರೋ ಆಗಿದ್ರ, ಮುಂಚೆ ಆಗಿದ್ರು, ಈಗಿಲ್ಲ. ಸೊ ಅವಕಾಶ ಬಂದಾಗ ನೋಡಿ ಕಾಯ್ಬೇಕಷ್ಟೇ, ಕಾದಾಗ ಮಾಡಲ್ಲ ಅವ್ರು. ಬೆಳಗಾವಿಗೆ ಎಷ್ಟು ಸಿಗ್ಬೋದು ಸರ್? ಒಂದಂತಿ ಸಿಗ್ಲೇಬೇಕ್ರಿ, ಪ್ರಶ್ನೆ ಇಲ್ಲ. ಒಂದಂತಿ ಮಿನಿಮಮ್ ಕೊಡ್ಲೇಬೇಕು, ಜಿಲ್ಲೆ ದೊಡ್ಡದಿದೆ. ಮೊನ್ನೆ ಸೌದಿಯವರು ಕೂಡ ದೆಹಲಿಗೆ ಹೋಗಿದ್ರು, ಅವರು ಕೂಡ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮಾಡೋರೆಲ್ಲ ಎಲ್ಲರೂ ಮಾಡ್ರಿ, ಎಲ್ಲರೂ ಆಸೆ ಇದೆ, ಎಲ್ಲರೂ ಮಾಡೋದ, ತಪ್ಪಂತ ಹೇಳಿಕ್ ಆಗೋಲ್ಲ. ಈ ವಾಸ್ತು ಹೆಸರಲ್ಲಿ ಬೆಂಗಳೂರು ನಂತರ ಬೆಳಗಾವಿ ದೊಡ್ಡ ಜಿಲ್ಲೆ, ಅಲ್ಲೇ 10-12 ಜನ ಮಂತ್ರಿ ಆಗ್ತಾರೆ. ಇದು 2-3 ಕೊಡಕ್ಕೂ ಹೇಳ್ತಾರ. ಈ ತಾರತಮ್ಯ ನಿವಾರಣೆ ಆಗುದು ಯಾವಾಗ ಸರ್? ಅದ್ರ ಬಗ್ಗೆ ಯಾಕೆ ಬೆಂಗಳೂರು ಸಿಟಿಗೆ ಅದ್ಯಾವ್ದು ಜಾತಿ ಅಥವಾ ಅದೇನು ಪ್ರಶ್ನೆ ಅಥವಾ ಏರಿಯಾ ಬರೋಲ್ಲ. ಸೀನಿಯರ್ ಇರ್ತಾರ ಸಿಟಿಯಲ್ಲಿ, ಮಾಡ್ಲೇಬೇಕು. ಸರ್ ಕಲಬುರಗಿಗೆ 2-3 ಪ್ರತಿ ಕ್ಯಾಬಿನೆಟ್ ನಲ್ಲಿ ಕೊಡ್ತಾ ಬರ್ತಾ ಇದ್ದಾರೆ, ಬೆಳಗಾವಿಗೆ ಯಾಕೆ ಕೊಡ್ತಾ ಇದ್ದಾರೆ? ಕೊಡ್ತಾರೆ, ಈಗ ಅವಕಾಶ ಇರಲ್ಲ. ಈಗ ಒಂದು ಕೊಟ್ಟಿದ್ದಾರೆ, ನೆಕ್ಸ್ಟ್ ಕೊಡ್ತಾರೆ, ಕೊಡ್ತಾರಲ್ಲ, ಈ ಹೊಸ ಹತ್ರ ಕೊಡ್ತಾರೆ. ಈಗ ವಾಸ್ತು ಹೆಸರಲ್ಲಿ ಪಾರಂಪರಿಕ ಕಟ್ಟಡವನ್ನ ನವೀಕರಣ ಮಾಡ್ತಿದ್ದಾರೆ ಕುಮಾರ ಕೃಪಾ ಗ್ರಾಮ. ತಾವೇನ್ ಹೇಳ್ತೀರಿ? ಕಟ್ಟಾರ ಈಗ ಅವ್ರು ಹಂಗಿರ್ಬೇಕು, ಹಂಗಿರ್ಬೇಕ್ರಿ. ಈಗೆಲ್ಲ ವಾಸ್ತು ಪ್ರಕಾರ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ. ಇತ್ತೀಚಿನ ದಿನಗಳಲ್ಲಿ ಹೊಸ ಸಿಎಂ ಬಂದ ನಂತರ ಕಾಂಗ್ರೆಸ್ ಸರ್ಕಾರನ ವಾಸ್ತು ಪ್ರಕಾರ ನಡೀತಾ ಇದೆ ಅಂತ. ಅಲ್ಲಿ ಕೂಡ ಇಲ್ಲಿ ಉತ್ತರದಿಂದ ಅವರು ಅದಕ್ಕೆ ನಿಮ್ಗೆ ಸಮಸ್ಯೆ ಇರ್ಬೇಕದ. ಮೊನ್ನೆ ಸಿಎಂ ಬಂದಾಗ ಪ್ರೋಟೋಕಾಲ್ ಉಲ್ಲಂಘನೆ ಆಗಿದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳ ವಿರುದ್ಧ ಯಾವ ಕ್ರಮ ಕೈಗೊಳ್ಳುತ್ತಾರೆ? ಯಾವುದು ಯಾರ್ರಿ? ಆಂಬುಲೆನ್ಸ್ ಅನ್ನ ಸರಿಯಾಗಿ ನಿಭಾಯಿಸಿಲ್ಲ, ವೈದ್ಯರನ್ನ ನೇಮಕ ಮಾಡಿಲ್ಲ. ಸಿಎಂ ಬಂದಾಗ ಅಷ್ಟು ದೊಡ್ಡ ನಿರ್ಲಕ್ಷ್ಯ ಯಾಕೆ ಸರ್? ಜಿಲ್ಲಾಧಿಕಾರಿಗಳು DC ಅವ್ರು ನೋಡ್ಸ್ಕೊಟ್ಟಿದಾರಂತೆ, ಅವ್ರು ನೋಡ್ತಾರೆ, ಮುಂದಾಗಿರುತ್ತೆ ಆಗದಾಗ ನೋಡ್ಕೋಬೇಕು ಅಷ್ಟೇ. ಸೀರಿಯಸ್ ಆಕ್ಷನ್ ತಗೋತಾರ. ಅಲ್ಲ, ಜಿಲ್ಲಾಡಳಿತದ ಜೊತೆ ಸರಿಯಾಗಿ ಕಮ್ಯುನಿಕೇಟರ್ ಮಾಡ್ತಾ ಇಲ್ಲ ಒಬ್ಬ ಅಧಿಕಾರಿ ಅಂತ. ಅವ್ರ ಡ್ಯೂಟಿ ಎಲ್ಲ DC ಅವ್ರು ನೋಡ್ಲಿಕ್ಕೆ ಆಗೋಲ್ಲ, ಅವ್ರು ಮಾಡ್ಬೇಕಾಗಿಲ್ಲ, ಅವ್ರು ಮಾಡಿಲ್ಲ. ಅಲ್ಲ, DC ಅವರು ಹೇಳಿ ಆದ್ಮೇಲೂ ನಡೀತಾ ಇದಾವೆ ಸರ್. ಅವ್ರ ಡ್ಯೂಟಿ ಯಾಕಂದ್ರೆ ಆಯಾ ಇಲಾಖೆಯವರು ತಾವು ತಮ್ಮ ಕರ್ತವ್ಯ ಸರಿಯಾಗಿ ನಿಭಾಯಿಸ್ಬೇಕು. ಪ್ರೋಟೋಕಾಲ್ ಉಲ್ಲಂಘನೆ ಅವ್ರ ಗಮನಕ್ಕೆ ಬಂದಿದೆ, ನೋಟಿಸ್ ಕೊಟ್ಟಿದಾರಂತ. ಸೀರಿಯಸ್ ಇದ್ರೆ ಆಕ್ಷನ್ ತಗೋತೀವಿ, ಎಲ್ಲರೂ ವಾರ್ನಿಂಗ್ ಮಾಡ್ತಾರೆ ಅಷ್ಟೇ. ಯಾರು ಮಾಡ್ತೀವಿ. ಉತ್ತರ ಕರ್ನಾಟಕದ ಮುಸ್ಲಿಂ ಸಮುದಾಯಕ್ಕೆ ಸಚಿವ ಸ್ಥಾನ ನೀಡುವ ಪ್ರಶ್ನೆಗೆ ಮುಸ್ಲಿಂ ಸಮುದಾಯಕ್ಕೆ ಎಲ್ಲಿಯಾದರೂ ಅವಕಾಶ ನೀಡಬಹುದು, ಆದರೆ ಬೆಳಗಾವಿ ಜಿಲ್ಲೆಗೆ ಇನ್ನೊಂದು ಸಚಿವ ಸ್ಥಾನ ದೊರೆಯಲೇಬೇಕು ಎಂದು ಅಭಿಪ್ರಾಯಪಟ್ಟರು. ಶಾಸಕ ಲಕ್ಷ್ಮಣ್ ಸವದಿ ದೆಹಲಿಗೆ ತೆರಳಿರುವ ಕುರಿತು ಪ್ರತಿಕ್ರಿಯಿಸಿ, ಸಚಿವ ಸ್ಥಾನಕ್ಕಾಗಿ ಎಲ್ಲರೂ ಬೇಡಿಕೆ ಇಡುವುದು ಸಹಜ, ಎಲ್ಲರಿಗೂ ಆಸೆ ಇರ್ತದೆ ಎಂದು ಹೇಳಿದರು. ಬರ ಪರಿಶೀಲನೆಗೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ. ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿಯ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈಗಾಗಲೇ ಸಚಿವ ಸಂಪುಟ ಸಭೆಗೆ ನಡೆಸಿ ಚರ್ಚೆಯನ್ನು ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಲಾಗಿದೆ. ಅಧಿಕಾರಿಗಳ ವರದಿ ಬಂದ ಬಳಿಕ ಕೇಂದ್ರ ಸರ್ಕಾರಕ್ಕೆ ವರದಿ ಕಳುಹಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದರು. ರಾಜಶೇಖರ್ ಹಿರೇಮಠ್, KMM ನ್ಯೂಸ್, ಬೆಳಗಾವಿ. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.